ಒಂದು ಕಟ್ಟಡಕ್ಕೆ ಗೋಪುರ, ಒಂದು ಗಂಟೆ ಸುಂದರವಾದ ಪೀಠ ಹಾಗೂ ಸಂಗೀತ ಮಂಡಳಿ ಇದ್ದರಷ್ಟೇ ಅದು ಹೊಸ ಒಡಂಬಡಿಕೆಯ ರೀತಿಯ ಸಭೆಯಲ್ಲ. ಅದಕ್ಕೆ ವಿಶೇಷ ಲಕ್ಷಣಗಳಿರಬೇಕು. ಪ್ರೀತಿಯುಳ್ಳ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕ್ರಿಸ್ತ ಯೇಸುವಿನ ಪರಿಶುದ್ಧವುಳ್ಳ ನಾಮದಲ್ಲಿ ಪ್ರೀತಿಯ ವಂದನೆಗಳು. ಇಂದಿನಿಂದ ಪೌಲನು ತಿಮೋಥೆಯನಿಗೆ ಬರೆದ ಮೊದಲನೆಯ ಪತ್ರಿಕೆಯ ಅಧ್ಯಯನವನ್ನು ಪ್ರಾರಂಭಿಸಲಿದ್ದೇವೆ. ಸಭಾಪಾಲನಾ ಪತ್ರಿಕೆಗಳೆಂದು ಕರೆಯಲ್ಪಡುವ ಈ ಪತ್ರಿಕೆಗಳ ಅಧ್ಯಯನ ಮಾಡಿ ದೇವರು ಸಭೆಯ ಬಗ್ಗೆ ತಿಳಿಸಿದ ಸತ್ಯಗಳನ್ನು ತಿಳಿದುಕೊಂಡು ಆತ್ಮದಲ್ಲಿ ಬಲ ಹೊಂದಿ ನಮ್ಮ ತಲಾಂತುಗಳನ್ನು ದೇವರ ಮಹಿಮೆಗಾಗಿ ಆತನ ಸಭೆಯ ಬೆಳವಣಿಗೆಯಲ್ಲಿ ಉಪಯೋಗಿಸೋಣ. ಬನ್ನಿರಿ, ಇಂದಿನ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಸತ್ಯವೇದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಕಳೆದೆಲ್ಲ ಕಾರ್ಯಕ್ರಮದಲ್ಲಿ ದೇವರು ನಮ್ಮನ್ನು ನಡೆಸಿದ್ದನ್ನು ನೆನಪು ಮಾಡಿಕೊಳ್ಳೋಣ. ಮಾತ್ರವಲ್ಲ, ನೀವು ಈ ಮೂಲಕ ಹೊಂದಿಕೊಂಡಂಥ ಆಶೀರ್ವಾದಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಪ್ರೀತಿಯುಳ್ಳ ದೇವಜನರೇ, ಇಂದಿನಿಂದ ನಾವು ಅಪೊಸ್ತಲನಾದ ಪೌಲನು ತನ್ನ ಆತ್ಮೀಯ ಮಗನಾದ ತಿಮೋಥೆಯನಿಗೆ ಬರೆದಂಥ ಮೊದಲನೆಯ ಪತ್ರಿಕೆಯನ್ನು ಅಧ್ಯಯನ ಮಾಡಲಿಕ್ಕಿದ್ದೇವೆ. ಆದ್ದರಿಂದ ದೇವರಾತ್ಮನ ಬಲವನ್ನು ನಾವು ಬೇಡಿಕೊಳ್ಳೋಣ. ಈ ಅಧ್ಯಯನದಲ್ಲಿ ಮುಂದೆ ಸಾಗುವಾಗ ತಿಮೋಥೆಯನಿಗೆ ಬರೆದ ಮೊದಲನೆಯ ಪತ್ರಿಕೆಯ ಪ್ರಸ್ತಾವನೆಯನ್ನು ನೋಡುವಾಗ, ಪ್ರಿಯರೇ, ಪೌಲನು ಬರೆದ ಹೊಸ ರೀತಿಯ ಪತ್ರಿಕೆಗಳಲ್ಲಿ ತಿಮೋಥೆಯನಿಗೆ ಬರೆದ ಮೊದಲನೆಯ ಪತ್ರಿಕೆಯು ಮೊದಲನೆಯದು. ಈ ರೀತಿಯ 3 ಪತ್ರಿಕೆಗಳಿರುತ್ತವೆ. 1 ಮತ್ತು 2 ತಿಮೋಥಿ ಹಾಗೂ ತೀತನಿಗೆ ಬರೆದದ್ದು. ಇವನ್ನು ಸಭಾಪಾಲನಾ ಪತ್ರಗಳೆಂದು ಕರೆಯಬಹುದು. ಯಾಕಂದರೆ ಅವು ಸ್ಥಳೀಯ ಸಭೆಗಳಿಗೆ ಸಂಬಂಧಿಸಿದವುಗಳಾಗಿವೆ. ಈ ಸಭಾಪಾಲನಾ ಪತ್ರಗಳು ಎಫೆಸದವರಿಗೆ ಬರೆದ ಪತ್ರಕ್ಕಿಂತ ಭಿನ್ನವಾಗಿರುವುದನ್ನು ನೋಡುತ್ತೇವೆ. ಅಲ್ಲಿ ಪೌಲನು ಸಭೆಯನ್ನು ಕ್ರಿಸ್ತನಲ್ಲಿರುವ ವಿಶ್ವಾಸಿಗಳ ದೇಹವೆಂದು ಹೇಳುತ್ತಾ ಸಭೆಗಿರುವ ಅದ್ಭುತವಾದ ಸ್ಥಾನದ ಕುರಿತಾಗಿ ಹೇಳುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ಕ್ರಿಸ್ತನ ದೇಹದ ಭಾಗವಾಗಿರುವ ಅದೃಶ್ಯ ಸಭೆಯ ಸದಸ್ಯರು ಈ ಲೋಕದಲ್ಲಿ ಸ್ಥಳೀಯ ಸಭೆಗಳಾಗಿ ಕಂಡುಬಂದು ಸ್ಥಾಪಿತವಾಗಿದೆ. ಒಂದು ಕಟ್ಟಡಕ್ಕೆ ಗೋಪುರವನ್ನು ಕಟ್ಟಿ ಅದರಲ್ಲಿ ಒಂದು ಗಂಟೆಯನ್ನು ಸ್ಥಾಪಿಸಿ ಒಂದು ಪೀಠವನ್ನು ಮಾಡಿ ಸಂಗೀತ ಮಂಡಳಿಯವರು ಸಂಗೀತ ಹಾಡಿದ್ದಷ್ಟಕ್ಕೆ ಹೊಸ ಒಡಂಬಡಿಕೆಯ ರೀತಿಯ ಸಭೆಯಾಗುವುದಿಲ್ಲ. ಅದಕ್ಕೆ ಗುರುತು ಹಿಡಿಯುವ ಕೆಲವು ವಿಶೇಷ ಲಕ್ಷಣಗಳಿರಬೇಕು. ಅದೃಶ್ಯವಾದ ಸಭೆಯ ಬೆರಳ ಗುರುತುಗಳು ಎಂಬ ಪುಸ್ತಕದಲ್ಲಿ ಕರ್ತನಾದ ಯೇಸುವಿನ ಸಭೆಯಲ್ಲಿ ಕೆಲವು ನಿರ್ದಿಷ್ಟ ಲಕ್ಷಣಗಳಿರಬೇಕೆಂಬುದನ್ನು ಸೂಚಿಸಿ ಬರೆದಿದೆ. ಪ್ರೀತಿಯುಳ್ಳ ದೇವಜನರೇ, ಈ 3 ಪತ್ರಗಳನ್ನು ಪೌಲನೊಂದಿಗೆ ಸೇವೆ ಸಲ್ಲಿಸಿದ 2 ಯೌವನಸ್ಥ ಪ್ರಸಂಗಿಗಳಿಗೆ ಬರೆದದ್ದಾಗಿದೆ. ಈ ತಿಮೋಥೆಯನು, ತೀತನು ಪೌಲನ ಸೇವೆಯ ಫಲವಾಗಿದ್ದವರು. ಪೌಲನ ಸೇವೆಯ ಮೂಲಕ ಅವರು ಕ್ರಿಸ್ತನ ಬಳಿಗೆ ನಡೆಸಲ್ಪಟ್ಟವರಾಗಿದ್ದು, ಅವರು ಅವನ ಜೊತೆಯಲ್ಲಿ ಸಹಾಯಕರಾಗಿದ್ದರು. ಅವನು ಸ್ಥಳೀಯ ಸಭೆಗಳ ಕುರಿತಾಗಿ ಅವರಿಗೆ ಸೂಚನೆಗಳನ್ನು ನೀಡುತ್ತಿದ್ದಾನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ 3 ಪತ್ರಿಕೆಗಳಲ್ಲಿ ಪೌಲನು 2 ಮುಖ್ಯ ವಿಚಾರಗಳ ಕುರಿತಾಗಿ ಮಾತನಾಡುತ್ತಾನೆ. ಅದಾವದೆಂದರೆ ಸಭೆಯ ಆಚಾರಗಳು ಹಾಗೂ ಸಭೆಯ ನಡವಳಿಕೆಗಳು. ಆಂತರಿಕವಾಗಿ ಸಭೆಯ ಆರಾಧನೆಯು ಸರಿಯಾಗಿರಬೇಕು. ಹೊರಗಿನ ರೀತಿಯಲ್ಲಿ ಸಭೆಯಲ್ಲಿ ಒಳ್ಳೆಯ ಕ್ರಿಯೆಗಳು ಕಂಡುಬರಬೇಕು. ಆರಾಧನೆ ಒಳಗಿನಲ್ಲಿ, ಒಳ್ಳೆಯ ಕ್ರಿಯೆಗಳು ಹೊರಗಿನಲ್ಲಿ. ಪ್ರೀತಿಯುಳ್ಳ ದೇವಜನರೇ, ಸಭೆಯು ಈ ರೀತಿಯಲ್ಲಿ ತನ್ನನ್ನು ಕಾಣಿಸಿಕೊಳ್ಳಬೇಕಾಗಿದೆ. ನಮ್ಮ ಸಭೆಗಳು ಹೇಗಿದೆ? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣವೇ? ಪ್ರೀತಿಯುಳ್ಳ ದೇವಜನರೇ, ಈ 2 ಪ್ರಸ್ತಾಪಗಳನ್ನು ಪೌಲನು 3 ಪತ್ರಿಕೆಗಳಲ್ಲಿ ವಿವರಿಸುತ್ತಾನೆ. ಉದಾಹರಣೆಗೆ, ತಿಮೋಥೆಯನಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಸಭೆಯ ನಂಬಿಕೆಯ ಕುರಿತಾಗಿ ಹೇಳಿದೆ. 2ನೇ ಅಧ್ಯಾಯದಲ್ಲಿ ಸಭೆಯ ಕ್ರಮಗಳ ಕುರಿತಾಗಿ ಬರೆದಿದೆ. 3ನೇ ಅಧ್ಯಾಯದಲ್ಲಿ ಸಭಾ ಅಧಿಕಾರಿಗಳ ಕುರಿತಾಗಿ ಇದೆ. 4ನೇ ಅಧ್ಯಾಯದಲ್ಲಿ ಮುಂದೆ ಬರಲಿರುವ ಭಕ್ತಿಹೀನತೆಯ ಕುರಿತಾಗಿಯೂ 5 ಮತ್ತು 6 ಅಧ್ಯಾಯಗಳಲ್ಲಿ ಸಭಾಧಿಕಾರಿಗಳ ಕರ್ತವ್ಯದ ವಿಚಾರ
ತಿಳಿಸಲ್ಪಟ್ಟಿದೆ. ಮುಂದಕ್ಕೆ ನಾವು ಇದನ್ನು ವಿವರವಾಗಿ ತಿಳಿಯಲಿದ್ದೇವೆ. ಪ್ರೀತಿಯುಳ್ಳ ದೇವಜನರೇ, 2 ತಿಮೋಥೆಯದ 1ನೇ ಅಧ್ಯಾಯದಲ್ಲಿ ಸಭೆಗಾಗಲಿರುವ ಹಿಂಸೆಯ ಕುರಿತಾಗಿಯೂ 2ನೇ ಅಧ್ಯಾಯದಲ್ಲಿ ಸಭೆಯ ಕಾರ್ಯಚಟುವಟಿಕೆಗಳ ಕುರಿತಾಗಿಯೂ ಹೇಳಿದೆ. 3 ಮತ್ತು 4ನೇ ಅಧ್ಯಾಯಗಳಲ್ಲಿ ಸಭೆಯ ಭಕ್ತಿಹೀನತೆ ಹಾಗೂ ಸಭೆಯ ನಿಷ್ಠೆಯ ಕುರಿತಾಗಿ ತಿಳಿಸಲಾಗಿದೆ. ಕರ್ತನಲ್ಲಿ ಪ್ರಿಯರೇ, ತೀತನ ಪತ್ರಿಕೆಯಲ್ಲಿಯೂ ಅದೇ ಪ್ರಸ್ತಾಪಗಳು ಹೇಳಲ್ಪಟ್ಟಿದೆ. 1ನೇ ಅಧ್ಯಾಯದಲ್ಲಿ ಸಭೆಯ ಕ್ರಮಗಳ ಕುರಿತಾಗಿಯೂ, 2ನೇ ಅಧ್ಯಾಯದಲ್ಲಿ ಸಭೆಯ ಬೋಧನೆಯ ಕುರಿತು, 3ನೇ ಅಧ್ಯಾಯದಲ್ಲಿ ಸಭೆಯ ಒಳ್ಳೆಯ ಕ್ರಿಯೆಗಳ ಕುರಿತಾಗಿ ಹೇಳಲಾಗಿದೆ. ಹೀಗೆ ಸಭೆಗಳ ಒಳಗೆ ವಿಧಗಳು, ಹೊರಗೆ ಲಕ್ಷಣಗಳು ಇವೆ. ಒಳಗೆ ಆರಾಧನೆಯು, ಹೊರಗೆ ಒಳ್ಳೆಯ ಕ್ರಿಯೆಗಳು ಇವೆ. ಕರ್ತನಲ್ಲಿ ಪ್ರಿಯರೇ, ಸಭೆಯು ಈ ದಿನಗಳಲ್ಲಿ ಸ್ಥಳೀಯ ಸಭೆಗಳಾಗಿ ಕಾಣಿಸಿಕೊಳ್ಳುತ್ತದೆ. ಅದು ಮೊದಲು ಒಂದು ಕಟ್ಟಡವನ್ನು ಕಟ್ಟಿಕೊಳ್ಳುತ್ತದೆ. ಪೌಲನ ಕಾಲದಲ್ಲಿ ಕಟ್ಟಡಗಳಿರಲಿಲ್ಲ. ಅದು ಅವರಿಗೆ ಅಗತ್ಯವೂ ಆಗಿರಲಿಲ್ಲ. ಯಾಕಂದರೆ ಅವರು ಯಾರೂ ಕಟ್ಟಡದ ಸಭೆಗಳಾಗಿರಲಿಲ್ಲ. ಅವರು ಸಾಮಾನ್ಯವಾಗಿ ಮನೆಗಳಲ್ಲಿ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಸೇರಿ ಬರುತ್ತಿದ್ದರು. ಕರ್ತನಲ್ಲಿ ಪ್ರಿಯರೇ, ಎಫೆಸದಲ್ಲಿ ಪೌಲನು ತುರನ್ನನ ತರ್ಕಶಾಲೆಯನ್ನು ಬಾಡಿಗೆಗೆ ಪಡೆದುಕೊಂಡಿದ್ದನೆಂದು ತಿಳಿದು ಬರುತ್ತದೆ. ಅವನು ಮಧ್ಯಾಹ್ನದ ಲಘು ನಿದ್ರೆಗಾಗಿ ಸಭಾ ಗೃಹಗಳನ್ನು ಉಪಯೋಗಿಸುತ್ತಿದ್ದಿರಬೇಕು. ಜನರು ಎಲ್ಲ ಕಡೆಗಳಿಂದಲೂ ಅವನ ಪ್ರಸಂಗ ಕೇಳಲು ಬರುತ್ತಿದ್ದರು. ಇದನ್ನು ಸ್ಥಳೀಯ ಕೂಟಗಳೆಂದು ಕರೆಯಬಹುದು. ಎಫೆಸದಲ್ಲಿ ಹೀಗೆ ಅದು ಸ್ಥಳೀಯ ಸಭೆಯಾಯಿತು. ಸ್ಥಳೀಯ ಸಭೆಯಲ್ಲಿ ಕೆಲವು ವಿಶೇಷ ಗುಣಲಕ್ಷಣಗಳಿರತಕ್ಕದ್ದು. ಅದಕ್ಕೊಂದು ಬೋಧನೆ, ವಿಶ್ವಾಸ ಸೂತ್ರಗಳಿದ್ದು ಅವು ಸರಿಯಾದದ್ದಾಗಿರತಕ್ಕದ್ದು. ಪ್ರಿಯರೇ, ಈ ಪತ್ರಿಕೆಗಳಲ್ಲಿ ಪೌಲನ ಸಂದೇಶವನ್ನು ಕ್ರೋಢೀಕರಿಸುವ 2 ವಚನಗಳಿವೆ. ಅದರಲ್ಲಿ ಒಂದು ತಿಮೋಥೆನಿಗೆ ಬರೆದ 1ನೇ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನ, ನಾನು ಮಕೆದೋನ್ಯಕ್ಕೆ ಹೋಗುತ್ತಿದ್ದಾಗ ನೀನು ಎಫೆಸದಲ್ಲೇ ಇದ್ದುಕೊಂಡು ಅಲ್ಲಿರುವ ಕೆಲವರಿಗೆ ನೀವು ಬೇರೆ ಉಪದೇಶವನ್ನು ಮಾಡಬಾರದೆಂತಲೂ ಕಲ್ಪನಾ ಕಥೆಗಳಿಗೂ ಕೊನೆ ಮೊದಲಿಲ್ಲದ ವಂಶಾವಳಿಗಳಿಗೂ ಲಕ್ಷ್ಯ ಕೊಡಬಾರದೆಂತಲೂ ಆಜ್ಞಾಪಿಸಬೇಕೆಂಬುದಾಗಿ ನಿನಗೆ ಖಂಡಿತವಾಗಿ ಹೇಳಿದ ಪ್ರಕಾರ ಈಗಲೂ ಹೇಳುತ್ತೇನೆ. ಸಭೆಯ ಬೋಧನೆ ಸರಿಯಾದದ್ದಾಗಿರಬೇಕಾದದ್ದು ಅತೀ ಅವಶ್ಯವಾಗಿದೆ ಪ್ರಿಯರೇ. ಆದ್ದರಿಂದಲೇ ಕಟ್ಟಡದ ಮೇಲಣ ಗೋಪುರದಿಂದಾಗಿ ಅದು ಸಭೆಯಾಗಲಾರದು ಎಂದು ನಾನು ಹೇಳಿದ್ದು. ಈ ಯುವ ಪ್ರಸಂಗಿಗೆ ಪೌಲನು ಮತ್ತೊಮ್ಮೆ ಹೇಳಿದ್ದು, ಆದರೆ ಒಂದು ವೇಳೆ ನಾನು ತಡ ಮಾಡಿದರೂ ದೇವರ ಮನೆಯಲ್ಲಿ, ಅಂದರೆ ಜೀವಸ್ವರೂಪನಾದ ದೇವರ ಸಭೆಯಲ್ಲಿ ನಡೆದುಕೊಳ್ಳಬೇಕಾದ ರೀತಿಯು ನಿನಗೆ ಗೊತ್ತಾಗಬೇಕೆಂದು ಈ ಸಂಗತಿಗಳನ್ನು ಬರೆದಿದ್ದೇನೆ. ಆ ಸಭೆಯು ಸತ್ಯಕ್ಕೆ ಸ್ತಂಭವೂ ಆಧಾರವೂ ಆಗಿದೆ. ಪೌಲನು ತಿಮೋಥೆನಿಗೆ ಬರೆದ 1ನೇ ಪತ್ರಿಕೆ 3ನೇ ಅಧ್ಯಾಯ 15ನೇ ವಚನವನ್ನು ನೋಡಿರಿ. ಪ್ರಿಯರೇ, ಸ್ಥಳೀಯ ಸಭೆಗಳು ಕ್ರಿಸ್ತನ ದೇಹದ ಅಂಗಗಳಾದ ವಿಶ್ವಾಸಿಗಳಿಂದ ಮಾಡಲ್ಪಟ್ಟದಾಗಿದೆ. ಅವು ನಡೆಯಬೇಕಾದರೆ ಯೋಗ್ಯ ನಾಯಕತ್ವ ಬೇಕಾಗಿದೆ. ಗುಡಿಸಲು, ದೀಪಗಳನ್ನು ಸರಿಪಡಿಸಲು ಜನರ ಅಗತ್ಯವಿದೆ. ಪ್ರೀತಿಯುಳ್ಳ ದೇವಜನರೇ, ನಾನು ಸೇವೆ ಮಾಡಿದ ಮೊದಲ ಚಿಕ್ಕ ಸಭೆಯಲ್ಲಿ ಕೆಲವೊಮ್ಮೆ ನಾವೇ ದೇವಾಲಯವನ್ನು ಗುಡಿಸುತ್ತಿದ್ದೆವು ಮತ್ತು ಅದು ಚಿಕ್ಕ ಹಳ್ಳಿ ಸಭೆಯಾದ್ದರಿಂದ ಭಾನುವಾರ ಬೆಳಿಗ್ಗೆ ನಾವೇ ಹೋಗಿ ಅಲ್ಲಿನ ಬೆಳಕುಗಳನ್ನು ಉರಿಸಬೇಕಾಗುತ್ತಿತ್ತು. ಈ ಸಂಗತಿಗಳು ಅವಶ್ಯವಾದದ್ದು. ನಾವು ಸ್ವಲ್ಪ ತಡವಾಗಿ ಹೋಗುತ್ತಿದ್ದರೂ ನಾವೇ ಬೆಳಕನ್ನು ಉರಿಸಬೇಕಾಗಿ ಬರುತ್ತಿತ್ತು. ಪ್ರಿಯರೇ, ಹಾಗೇ ಸಂಗೀತ ಮಂಡಳಿಯ ನಾಯಕನೊಬ್ಬನಿರುವುದು ಒಳ್ಳೆಯದೇ. ಮತ್ತು ಸಭೆಯಲ್ಲಿ ಕ್ರಮವಿರಬೇಕಾದರೆ ಅಧಿಕಾರಿಗಳಿರಬೇಕೆಂದು ಪೌಲನು ಹೇಳುತ್ತಾನೆ. ಈ ಅಧಿಕಾರಿಗಳು ಕೆಲವು ಅರ್ಹತೆಗಳನ್ನು ಹೊಂದಿರಬೇಕು. ಸಭೆಯು ಕ್ರಮದಲ್ಲಿ ನಡೆದು ಸುತ್ತಲ ಸಮಾಜಕ್ಕೆ ತಮ್ಮ ಒಳ್ಳೆಯ ಕ್ರಿಯೆಗಳ ಸಾಕ್ಷಿಯನ್ನು ತೋರಿಸಬೇಕು. ಆದರೆ ದುರದೃಷ್ಟವಶಾತ್ ಈಗಿನ ಸಭೆಗಳಲ್ಲಿ ಹೆಚ್ಚಿನವುಗಳಲ್ಲಿ ಈ ಸ್ಥಿತಿಯು ಇರುವುದಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಈ ಸಭಾಪಾಲನಾ ಪತ್ರಿಕೆಗಳಿಂದ ಸಭಾ ಆಡಳಿತದ 3 ಮುಖ್ಯ ಮಾದರಿಗಳು ಉಂಟಾಗಿದ್ದು ಅನೇಕ ದೊಡ್ಡ ಸಭೆಗಳು ಇವುಗಳನ್ನು ಅನುಸರಿಸುತ್ತಿವೆ. ಸಭೆಗಳಲ್ಲಿ ಬೋಧನೆಗಳ ವ್ಯತ್ಯಾಸಕ್ಕಿಂತಲೂ ಈ ಸಭಾಡಳಿತದ ವಿಧಗಳೇ ವಿವಾದಕ್ಕೆ ಕಾರಣವಾಗಿವೆ. ಈ 3 ಮಾದರಿಗಳನ್ನು ನೋಡೋಣ.
ಪ್ರಿಯರೇ, ಮೊದಲನೆಯದು ವ್ಯಕ್ತಿ ಕೇಂದ್ರಿತ ಆಡಳಿತಕ್ಕೆ ವ್ಯವಸ್ಥೆಯಾಗಿದ್ದು, ಇದರಲ್ಲಿ ಒಬ್ಬ ವ್ಯಕ್ತಿ ಇಲ್ಲವೇ ಕೆಲವು ವ್ಯಕ್ತಿಗಳು ಉನ್ನತಾಧಿಕಾರ ಹೊಂದಿರುತ್ತಾರೆ. ರೋಮನ್ ಕ್ಯಾಥಲಿಕರು ಈ ಮುಖ್ಯಸ್ಥರನ್ನು ಪೋಪ್ ಎಂದು ಕರೆಯುತ್ತಾರೆ. ಅನೇಕ ಅಧಿಕಾರಿಗಳಿದ್ದಾಗ ಅವರನ್ನು ಬಿಷಪರೆಂದು ಕರೆಯಲಾಗುತ್ತದೆ. ಇದರ ಉನ್ನತ ಅಧಿಕಾರ ಮಂಡಳಿಯಲ್ಲಿ ಸ್ಥಳೀಯ ಸಭೆಗಳಿಗೆ ಹೊರತಾದ ಅಧಿಕಾರಿಗಳಿರುತ್ತಾರೆ. ಎರಡನೆಯದು ಪ್ರೊಟೆಸ್ಟೆಂಟರು ಇಲ್ಲವೇ ಪ್ರತಿನಿಧಿಕ ಆಡಳಿತ ವ್ಯವಸ್ಥೆಯಲ್ಲಿ ಎರಡನೆಯದು. ಸ್ಥಳೀಯ ಸಭೆಗಳು ತಮ್ಮೊಳಗಿಂದ ಹಿರಿಯರು ಇಲ್ಲವೇ ಸಭಾ ಸಹಾಯಕರನ್ನು ಆರಿಸುತ್ತಾರೆ. ಸ್ಥಳೀಯ ಸಭೆಯ ಆಡಳಿತ ಇವರ ಕೈಯಲ್ಲಿರುತ್ತದೆ. ಆದರೆ ದುರದೃಷ್ಟವಶಾತ್ ಸ್ಥಳೀಯ ಸಭೆಗಳ ಮೇಲೆ ಇಂತಹ ಸಂಘದ ಆಡಳಿತವಿದ್ದು ಅವರದೇ ಹತೋಟಿಯಲ್ಲಿರುತ್ತದೆ. ಪ್ರಿಯರೇ, ಮೂರನೆಯ ಆಡಳಿತ ಮಾದರಿಯು ವ್ಯಕ್ತಿ ಕೇಂದ್ರಿತ ವ್ಯವಸ್ಥೆಗೆ ವಿರುದ್ಧವಾದದ್ದು. ಇದನ್ನು ಸಾಮೂಹಿಕ ಆಡಳಿತ ವಿಧಾನವೆಂದು ಕರೆಯಬಹುದು. ಪ್ರಿಯರೇ, ಸಮೂಹ ಸಭೆ ಇಲ್ಲವೇ ಬ್ಯಾಪ್ಟಿಸ್ಟ್ ಸಭೆಗಳಲ್ಲಿ ಇದನ್ನು ಕಾಣಬಹುದು. ಜನರು ಒಟ್ಟಾಗಿ ತೀರ್ಮಾನ ತೆಗೆದುಕೊಳ್ಳುತ್ತಾರೆ ಮತ್ತು ಸಭೆಯ ಹತೋಟಿ ಅವರ ಕೈಯಲ್ಲೇ ಇರುತ್ತದೆ. ಸ್ಥಳೀಯ ಸಭೆಗೆ ಸಂಬಂಧಿಸಿದ ಎಲ್ಲ ತೀರ್ಮಾನಗಳನ್ನು ಇಡೀ ಸಭೆಯೇ ಮತದಾನದ ಮೂಲಕ ನಿರ್ಣಯಿಸುತ್ತದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಒಂದೇ ವಿಧದ ಈ ಸಭಾಪಾಲನಾ ಪತ್ರಗಳಿಂದ ಈ ಮೂರು ಮಾದರಿಗಳು ಹೇಗೆ ಹುಟ್ಟಿಕೊಳ್ಳುತ್ತವೆಂದು ನೀವು ಆಶ್ಚರ್ಯಪಡಬಹುದು. ಅದು ಕೆಲವು ಶಬ್ದಗಳನ್ನು ನಮಗೆ ಬೇಕಾದಂತೆ ಅರ್ಥೈಸುವುದರಿಂದಾಯಿತು. ನಾವು ಧ್ಯಾನದಲ್ಲಿ ಮುಂದುವರಿಯುವಾಗ ನಾನು ಈ ಶಬ್ದಗಳನ್ನು ನಿಮ್ಮ ಗಮನಕ್ಕೆ ತರುತ್ತೇನೆ. ಪ್ರೀತಿಯುಳ್ಳ ದೇವಜನರೇ, ಆರಂಭದ ದಿನಗಳಲ್ಲಿ ಈ ಎಲ್ಲ ಮೂರು ಆಡಳಿತ ವ್ಯವಸ್ಥೆಗಳು ಒಳ್ಳೆ ರೀತಿಯಲ್ಲಿ ಕಾರ್ಯ ನಡೆಸಿದವೆಂಬುದು ಆಸಕ್ತಿಯ ವಿಚಾರವಾಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಮೂರು ಮಾದರಿಗಳು ಕೆಟ್ಟು ಹೋಗಿದ್ದು ಯಾವುದೂ ಸರಿಯಾಗಿ ಕೆಲಸ ನಡೆಸಲಾರದೆ ಹೋಗಿವೆ. ಈ ಮೂರು ಮಾದರಿಗೆ ಸಂಬಂಧಿಸಿದವರೂ ಕೂಡ ತಮ್ಮ ಆಡಳಿತದಲ್ಲಿ ಅಕ್ರಮ, ಜಗಳ, ವಿವಾದಗಳಿವೆ ಎಂದು ಹೇಳುತ್ತಾರೆ. ಹಾಗಾದರೆ ತಪ್ಪು ಎಲ್ಲಿದೆ? ಪ್ರಿಯರೇ, ನಾವು ಕೂಡಲೇ ವ್ಯವಸ್ಥೆ ಸರಿಯಿಲ್ಲ ಎನ್ನುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಅಮೆರಿಕ ದೇಶದಲ್ಲಿ ಪ್ರತಿನಿಧೀಕರಣ ವ್ಯವಸ್ಥೆಯ ಆಡಳಿತವಿದೆ. ಅದು ಸಭಾಡಳಿತದ ಮಾದರಿಯನ್ನೇ ಅನುಸರಿಸಿದೆ. ಆದಿಯ ನಾಯಕರಿಗೆ ಒಬ್ಬ ರಾಜನಿರುವುದು ಸಮ್ಮತವಿರಲಿಲ್ಲ. ಅರಸನಿಂದ ಅವರಿಗೆ ಸಾಕಾಗಿ ಹೋಗಿತ್ತು. ಅದಲ್ಲದೆ ಸರಕಾರಿ ವ್ಯವಸ್ಥೆ ಈ ಸಭಾಡಳಿತದ ಮಾದರಿಯೊಂದೇ ಅವರಿಗೆ ತಿಳಿದಿತ್ತು. ಸರ್ವಾಧಿಪತ್ಯದ ಸರಕಾರ ಅವರಿಗೆ ಒಪ್ಪಿಗೆ ಇರಲಿಲ್ಲ. ಕರ್ತನಲ್ಲಿ ಪ್ರಿಯರೇ, ಜನರು ಆಳುವ ರೀತಿಗೆ ಅವರು ಹಿಂಜರಿದರು. ಆದರೆ ಈಗಿನ ರಾಜಕಾರಣಿಗಳು ಪ್ರತಿಯೊಬ್ಬನಿಗೂ ಮತದಾನದ ಹಕ್ಕು ಇದೆ ಎಂದು ಹೇಳುವಾಗ ವಿಚಿತ್ರವೆನಿಸುತ್ತದೆ. ಆದಿ ಕಾಲದಲ್ಲಿ ಸ್ತ್ರೀಯರಿಗೂ ಭೂ ಒಡೆತನವಿಲ್ಲದವರಿಗೂ ಮತದಾನದ ಹಕ್ಕು ಇರಲಿಲ್ಲ. ಕೇವಲ ಆಸ್ತಿ ಇದ್ದವರಿಗೂ ಉನ್ನತ ಸ್ಥಾನಮಾನಗಳವರಿಗೂ ಮತದಾನದ ಹಕ್ಕು ಇತ್ತು. ಪ್ರೀತಿಯುಳ್ಳ ದೇವಜನರೇ, ಆದಿಯ ಜನರಿಗೆ ಮಾನವ ಸ್ವಭಾವದ ಮೇಲೆ ನಂಬಿಕೆ ಇಲ್ಲದ್ದರಿಂದ ಅವರು ರಾಜನನ್ನು ಒಪ್ಪಿಕೊಳ್ಳಲಿಲ್ಲ. ಈ ಜನರು ಅದ್ಭುತ ರೀತಿಯವರು, ರಾಜಕೀಯ ಹಾಗೂ ದೇಶಭಕ್ತಿಯ ಸಂತರಾಗಿದ್ದಾರೆಂದು ಭಾವಿಸುತ್ತೇನೆ. ಆದರೆ ಅವರು ಮಾನವ ಸ್ವಭಾವದವರೇ ಆಗಿದ್ದರು. ಅವರು ಪರಸ್ಪರ ಒಬ್ಬರನ್ನೊಬ್ಬರು ನಂಬುತ್ತಿರಲಿಲ್ಲವಾದ್ದರಿಂದ ಮನುಷ್ಯನ ಕೈಗೆ ಅಧಿಕಾರ ಕೊಡಲು ಒಪ್ಪಲಿಲ್ಲ. ಜನರ ಮೇಲೂ ಅವರಿಗೆ ನಂಬಿಕೆ ಇಲ್ಲದರಿಂದ ಅಧಿಕಾರವನ್ನು ಜನರ ಕೈಗೆ ಕೊಡಲಿಕ್ಕೂ ಮನಸ್ಸಿರಲಿಲ್ಲ. ಆದ್ದರಿಂದ ರಾಜಕಾರಣಿಗಳ ಬಹುಮತವು ತಪ್ಪು ಮಾಡಲಿಕ್ಕಿಲ್ಲ ಅಥವಾ ಜನರ ಸ್ವರ ದೇವರ ಸ್ವರವಾಗಿದೆ ಎಂಬ ಮಾತುಗಳು ಹುರುಳಿಲ್ಲದವುಗಳಾಗಿರುತ್ತವೆ. ಹಾಗಾದರೆ ನಮ್ಮ ಸಭೆಗಳ ಆಡಳಿತ ವಿಧಾನಗಳು ಯಾಕೆ ಯಶಸ್ವಿಯಾಗುತ್ತಿಲ್ಲ? ಪೌಲನು ಹೇಳುವಂತೆ ಮನುಷ್ಯರ ಸಾಮರ್ಥ್ಯವು ಆಡಳಿತ ವಿಧಾನಕ್ಕಿಂತ ಪ್ರಾಮುಖ್ಯವಾದದ್ದಲ್ಲವೆಂದು ನಾನು ಹೇಳುತ್ತೇನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಪತ್ರಿಕೆಗಳಲ್ಲಿ ಸಭಾಧಿಕಾರಿಗಳಲ್ಲಿ ಇರಬೇಕಾದ ಕೆಲವು ಅರ್ಹತೆಗಳು ಹೇಳಲ್ಪಟ್ಟಿವೆ. ಉದಾಹರಣೆಗೆ, ಅಮಲು ಕೋರನಲ್ಲದವನು, ಏಕ ಪತ್ನಿಯುಳ್ಳವನು ಇತ್ಯಾದಿ. ಈ ಅರ್ಹತೆಗಳು ಅವಶ್ಯವಾದವುಗಳು. ಸಭೆಗಳಲ್ಲಿ ಈ ಕುರಿತು ವಾಗ್ವಾದಗಳು ಆಗುತ್ತಿರುತ್ತವೆ. ಸಭಾಧಿಕಾರಿಗಳಾದವರು ಆತ್ಮೀಕ ವ್ಯಕ್ತಿಗಳಾಗಿರಬೇಕೆಂದು ಪೌಲನು ಹೇಳುತ್ತಿದ್ದಾನೆ. ಯಾಕಂದರೆ
ಅಧಿಕಾರ ಸ್ಥಾನದಲ್ಲಿರುವವರು ನೇರವಾಗಿಲ್ಲದಿದ್ದರೆ ಮೇಲಣ 3 ಸಭಾ ವ್ಯವಸ್ಥೆಗಳು ಕಾರ್ಯಶೀಲವಾಗದೆ ವ್ಯರ್ಥವಾಗಬಹುದು. ಪ್ರಿಯರೇ, ರಾಜಕೀಯದಲ್ಲಾಗಲಿ ಸಭೆಗಳಲ್ಲಾಗಲಿ ಇದೇ ಸಮಸ್ಯೆಯಾಗಿರುತ್ತದೆ. ನಾವು ಒಬ್ಬನನ್ನು ಅಧಿಕಾರ ಸ್ಥಾನಕ್ಕೆ ಆರಿಸುವಾಗ ಅವನು ತನ್ನ ಉದ್ಯೋಗದಲ್ಲಿ ಯಶಸ್ವಿಯಾಗಿದ್ದು ನಾಯಕತ್ವದ ಗುಣವುಳ್ಳವನನ್ನು ಆರಿಸುತ್ತೇವೆ. ಸರಿ, ಅದು ಒಳ್ಳೆಯದೇ. ಆದರೆ ಆ ವ್ಯಕ್ತಿ ಒಬ್ಬ ಆತ್ಮಿಕ ವ್ಯಕ್ತಿಯೋ ಎಂಬುದನ್ನು ನೋಡಬೇಕು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಆತ್ಮಿಕನಾದ ನಾಯಕನಲ್ಲಿ ಬೇಕಾದ 2 ಮುಖ್ಯ ಸಂಗತಿಗಳನ್ನು ಪೌಲನು ಒತ್ತಿ ಹೇಳುತ್ತಾನೆ. ಅವನು ನಂಬಿಕೆಯುಳ್ಳವನು ಮತ್ತು ಪ್ರೀತಿಯಿಂದ ಒತ್ತಾಯಿಸಲ್ಪಡುವವನೂ ಆಗಿರಬೇಕು. ಈ 2 ಗುಣಗಳು ಅವನ ಜೀವಿತದಲ್ಲಿ ಕಾರ್ಯ ನಡೆಸದಿದ್ದರೆ ಆ ವ್ಯಕ್ತಿ ಸಭೆಯಲ್ಲಿ ಸರಿಯಾಗಿ ಕಾರ್ಯನಿರ್ವಹಿಸಲಾರನು. ಪ್ರೀತಿಯುಳ್ಳ ದೇವಜನರೇ, ಇದರ ಅರ್ಥವೇನೆಂದರೆ ಈ ಅಧಿಕಾರಿಗಳು ಹೊಂದಿರುವ ಅಧಿಕಾರವು ನಿಜವಾದ ಅಧಿಕಾರವೇ ಅಲ್ಲ. ಪ್ರಿಯಮಿತ್ರನೇ, ನೀನು ಸಭೆಯಲ್ಲಿ ಒಬ್ಬ ಬಿಷಪನಾಗಿ, ಹಿರಿಯನಾಗಿ, ಸಹಾಯಕನಾಗಿ ನೇಮಕವಾಗಿರುವಾಗ ನಿನಗೆ ಒಂದು ಸ್ಥಾನವಿರುತ್ತದೆ. ಅದಕ್ಕಾಗಿ ನೀನು ಹೆಚ್ಚಳ ಪಡಬಹುದು. ಆದರೆ ಪೌಲನು ಹೇಳುವುದೇನೆಂದರೆ ನಿನಗೆ ನಿಜವಾದ ಅಧಿಕಾರವಿರುವುದಿಲ್ಲ. ಇದರ ಅರ್ಥವೇನು? ಪ್ರಿಯರೇ, ಅವನ ಮಾತಿನ ಅರ್ಥವೇನೆಂದರೆ ಕ್ರಿಸ್ತನು ಸಭೆಯ ತಲೆಯಾಗಿದ್ದು ನಿಜವಾದ ಮಾರ್ಗದರ್ಶನ ಮುನ್ನಡೆಗಳನ್ನು ಕೊಡುವಾತನು ಪವಿತ್ರಾತ್ಮನೇ ಆಗಿದ್ದಾನೆ. ಅಧಿಕಾರಿಯಾದವನು ಯಾವುದರಲ್ಲಿಯೂ ತನ್ನ ಚಿತ್ತವನ್ನು ಸ್ಥಾಪಿಸಬಾರದು. ದೇವರ ಚಿತ್ತವೇನೆಂದು ಅರಿತುಕೊಳ್ಳಬೇಕು. ಅಂದರೆ ಅವನೊಬ್ಬ ನಂಬಿಕೆಯ ವ್ಯಕ್ತಿಯಾಗಿರಬೇಕು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅವನು ಪ್ರೀತಿಯಿಂದ ಒತ್ತಾಯಿಸಲ್ಪಡುವನಾಗಿರಬೇಕು. ಇದರ ಅರ್ಥ ಅವನು ಎಲ್ಲರೊಡನೆ ತಾನಾಗಿ ಪ್ರೀತಿ ತೋರಿಸುವವನು, ಮನುಷ್ಯರನ್ನು ಮೆಚ್ಚಿಸುವನಾಗಿರಬೇಕೆಂದಲ್ಲ. ಆದರೆ ಸಭೆಯಲ್ಲಿ ಕ್ರಿಸ್ತನ ಚಿತ್ತವನ್ನು ಕಾರ್ಯಗತಗೊಳಿಸುವನಾಗಿರಬೇಕು. ಪ್ರಿಯರೇ, ಕ್ರಿಸ್ತನು ಸಭೆಯ ತಲೆ ಎಂಬುದನ್ನು ಸ್ಥಿರಪಡಿಸುವನಾಗಿರಬೇಕು. ಎಷ್ಟು ಸಲ ನಾನು ಸಭಾಕೂಟಗಳಲ್ಲಿ ಸಭೆಯ ಆತ್ಮಿಕ ಒಳ್ಳೆಯದರ ವಿಚಾರವಲ್ಲದ ಅಲ್ಪ ಸಂಗತಿಗಳ ಕುರಿತು ಚರ್ಚಿಸುತ್ತಾ ಮನುಷ್ಯರು ತಾವು ಆತ್ಮೀಕರೆಂದು ಭಾವಿಸಿಕೊಂಡವರ ಮಾತುಗಳಿಗೆ ತಾಳ ಹಾಕುತ್ತಿದ್ದೆ. ಇಂಥವನು ಕ್ರಿಸ್ತನ ಚಿತ್ತವೇನೆಂದು ವಿಚಾರಿಸಿ ತಿಳುಕೊಂಡವನಾಗಿಲ್ಲದ ಕಾರಣ ತಾನು ಕ್ರಿಸ್ತನ ಚಿತ್ತವನ್ನು ನೆರವೇರಿಸಬೇಕಾಗಿದೆ ಎಂಬುದನ್ನೇ ತಿಳಿಯದವನಾಗಿರುತ್ತಾನೆ. ಅವನು ತನ್ನ ಚಿತ್ತವೇ ಸರಿ ಎಂದು ತಿಳಿದವನಾದ್ದರಿಂದ ಅದನ್ನೇ ಸಾಧಿಸುವುದಕ್ಕೆ ಯತ್ನಿಸುವನಾಗಿರುತ್ತಾನೆ. ಪ್ರಿಯರೇ, ಕ್ರಿಸ್ತನು ಸಭೆಯ ತಲೆಯಾಗಿರುತ್ತಾನೆ. ಪೌಲನು ಕ್ರಿಸ್ತನನ್ನು ಕರ್ತನಾದ ಕ್ರಿಸ್ತ ಯೇಸು ಎಂದು ಕರೆದದರಲ್ಲಿ ಇದನ್ನು ಕಾಣುತ್ತೇವೆ. ಆತನೇ ಕರ್ತನು, ಅಂದರೆ ಆತನೇ ಮೊದಲನೆಯವನೆಂದರ್ಥ. ತನ್ನ ಕಾಲದಲ್ಲಿ ಯೇಸು ಹೇಳಿದ್ದನು, ಇದಲ್ಲದೆ ನೀವು ನನ್ನನ್ನು ಸ್ವಾಮಿ ಸ್ವಾಮಿ ಅಂತ ಕರೆದು ನಾನು ಹೇಳುವುದನ್ನು ನಡೆಸದೇ ಇರುವುದೇಕೆ ಎಂಬುದಾಗಿ. ಇದನ್ನು ನಾವು ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 46ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಈ ದಿನಗಳಲ್ಲಿ ಸಭೆಗಳಲ್ಲಿ ಅನೇಕರು ಆತನನ್ನು ಒಡೆಯನೆಂದು ಹೇಳುತ್ತಾರೆ, ಆದರೆ ಆತನನ್ನು ಹಿಂಬಾಲಿಸುವುದೇ ಇಲ್ಲ. ಸಭೆಯಲ್ಲಿ ಒಬ್ಬ ಅಧಿಕಾರಿಯಾಗಿರುವುದೆಂದರೆ ಕ್ರಿಸ್ತನ ಚಿತ್ತವನ್ನು ನೆರವೇರಿಸುವನಾಗಿರಬೇಕು. ಆತನ ಅಪ್ಪಣೆಗಳನ್ನು ಪಾಲಿಸಬೇಕು. ಆತನ ಆಶೆಯಂತೆ ಜೀವಿಸಬೇಕು. ಆತನೇ ಸ್ಥಳೀಯ ಸಭೆಯ ತಲೆಯಾಗಿದ್ದಾನೆ. ಇದು ಈ ದಿನಗಳ ಅಗತ್ಯವಾಗಿದೆ ಅಲ್ಲವೇ? ಆದ್ದರಿಂದ ನಾನು ಯಾರೊಡನೆಯೂ ಅವರ ಸಭೆಯ ಆಡಳಿತ ವ್ಯವಸ್ಥೆಗಳ ಕುರಿತು ವಾಗ್ವಾದ ಮಾಡುವುದಿಲ್ಲ. ನಿಮ್ಮಲ್ಲಿನ ವ್ಯವಸ್ಥೆ ಅತ್ಯುತ್ತಮವೆಂದು ನೀವು ಭಾವಿಸುವುದಾದರೆ ಒಳ್ಳೆಯದೇ. ಪ್ರಿಯಮಿತ್ರನೇ, ನೀನು ಅದರೊಂದಿಗೇ ಹೋಗು. ಆದರೆ ಸರಿಯಾದ ಯೋಗ್ಯ ವ್ಯಕ್ತಿಗಳಿದ್ದಲ್ಲಿ ಮಾತ್ರವೇ ಆ ವ್ಯವಸ್ಥೆ ಸರಿಯಾಗಿ ನಡೆಯುತ್ತದೆ. ತಪ್ಪಾದ ವ್ಯಕ್ತಿಗಳಿದ್ದಲ್ಲಿ ಯಾವುದೇ ವ್ಯವಸ್ಥೆಯು ನಡೆಯಲಾರದು. ಆತ್ಮಿಕನಲ್ಲದ ಅಧಿಕಾರಿಯು ಸಭಾಡಳಿತಕ್ಕೆ ಆತಂಕದ ಬಂಡೆಯಾಗಿರುತ್ತಾನೆ. ಅವನ ಮೂಲಕ ಲೋಕವನ್ನು ಸಂಪರ್ಕಿಸುವುದು ಸಭೆಯ ಜವಾಬ್ದಾರಿಯಾದರೂ ಕ್ರಿಸ್ತನ ಸಾಕ್ಷಿಯು ಸಭೆಯ ಮೂಲಕ ಕಾಣುತ್ತಿಲ್ಲ.
ಪ್ರೀತಿಯುಳ್ಳ ದೇವಜನರೇ, 1ನೇ ತಿಮೋಥೆಯದಲ್ಲಿ ಸ್ಥಳೀಯ ಸಭೆಯ ನಿಜ ಸ್ಥಿತಿಗಳನ್ನು ನೋಡುತ್ತೇವೆ. ಸಭೆಯ ನಾಯಕರ ಗುಣ ಸಾಮರ್ಥ್ಯಗಳ ಮೇಲೆ ಸಭೆಯು ನಿಜವಾದ ಕ್ರಿಸ್ತನ ಸಭೆಯೋ ಎಂಬುದು ತಿಳಿಯುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಪೌಲನು ತಿಮೋಥೆನಿಗೆ ಬರೆದ 1ನೇ ಪತ್ರಿಕೆಯ ರೂಪುರೇಖೆಗಳು ಎಂಬ ವಿಚಾರವನ್ನು ನೋಡೋಣ. ಅದರಲ್ಲಿ ಮೊದಲನೆಯದು ಸಭೆಯ ನಂಬಿಕೆ, 1ನೇ ಅಧ್ಯಾಯ. ಪೀಠಿಕೆ 1ನೇ ಅಧ್ಯಾಯ ಮೊದಲಿನ 2 ವಚನಗಳು. ದುರ್ಬೋಧನೆಗಳ ಕುರಿತು ಎಚ್ಚರಿಕೆ, 1ನೇ ಅಧ್ಯಾಯ 3ನೇ ವಚನದಿಂದ 10ನೇ ವಚನದವರೆಗೆ. ಪೌಲನ ವೈಯಕ್ತಿಕ ಸಾಕ್ಷಿ, 1ನೇ ಅಧ್ಯಾಯ 11ನೇ ವಚನದಿಂದ 17ನೇ ವಚನದವರೆಗೆ. ತಿಮೋಥೆಯನಿಗೆ ಜವಾಬ್ದಾರಿ, 1ನೇ ಅಧ್ಯಾಯ 18ನೇ ವಚನದಿಂದ 20ನೇ ವಚನದವರೆಗೆ. ಎರಡನೇದಾಗಿ ಸಭೆಗಳಲ್ಲಿ ಬಹಿರಂಗ ಪ್ರಾರ್ಥನೆ ಹಾಗೂ ಸ್ತ್ರೀಯರ ಸ್ಥಾನ, 2ನೇ ಅಧ್ಯಾಯ. ಪ್ರಿಯರೇ, ಸಮಾಜಕ್ಕಾಗಿ ಸರಕಾರಿ ಅಧಿಕಾರಿಗಳಿಗೋಸ್ಕರ ಪ್ರಾರ್ಥನೆ, 2ನೇ ಅಧ್ಯಾಯ ಮೊದಲಿನ 7 ವಚನಗಳು. ಹೇಗೆ ಪ್ರಾರ್ಥನೆ ಮಾಡಬೇಕೆಂಬುದು, 2ನೇ ಅಧ್ಯಾಯ 8ನೇ ವಚನ. ಸ್ತ್ರೀಯರು ಹೇಗೆ ಪ್ರಾರ್ಥನೆ ಮಾಡಬೇಕೆಂಬುದು, 2ನೇ ಅಧ್ಯಾಯ 9ನೇ ವಚನದಿಂದ 15ನೇ ವಚನದವರೆಗೆ. ಮೂರನೇದಾಗಿ ಸಭೆಗಳಲ್ಲಿನ ಅಧಿಕಾರಿಗಳು, 3ನೇ ಅಧ್ಯಾಯ. ಹಿರಿಯರಿಗಿರಬೇಕಾದ ಅರ್ಹತೆಗಳು, 3ನೇ ಅಧ್ಯಾಯದ ಮೊದಲಿನ 7 ವಚನಗಳು. ಸಭಾ ಸಹಾಯಕರ ಅರ್ಹತೆಗಳು, 3ನೇ ಅಧ್ಯಾಯದ 8ನೇ ವಚನದಿಂದ 13ನೇ ವಚನದವರೆಗೆ. ತಿಮೋಥೆಯನಿಗೆ ಪೌಲನ ವರದಿ, 3ನೇ ಅಧ್ಯಾಯದ 14ನೇ ವಚನದಿಂದ 16ನೇ ವಚನದವರೆಗೆ. ರೂಪುರೇಖೆಗಳ 4ನೇ ವಿಭಾಗವನ್ನು ನೋಡುವಾಗ ಸಭೆಗಳಲ್ಲಿನ ನಂಬಿಕೆಯ ಭ್ರಷ್ಟತೆ, 4ನೇ ಅಧ್ಯಾಯ. ಪ್ರಿಯರೇ, ಇದರಲ್ಲಿ ದುರ್ಬೋಧಕರ ಕುರಿತು ಹೇಗೆ ತಿಳಿದುಕೊಳ್ಳುವುದು, 4ನೇ ಅಧ್ಯಾಯದ ಮೊದಲ 5 ವಚನಗಳು. ದುರ್ಬೋಧನೆಗಳ ವಿರುದ್ಧ ಒಳ್ಳೆಯ ಬೋಧಕನು ಮಾಡಬೇಕಾದದ್ದೇನು, 4ನೇ ಅಧ್ಯಾಯದ 6ನೇ ವಚನದಿಂದ 16ನೇ ವಚನದವರೆಗೆ. 5ನೇ ವಿಭಾಗವನ್ನು ನೋಡುವಾಗ ಸಭೆಗಳ ಅಧಿಕಾರಿಗಳ ಕರ್ತವ್ಯಗಳು, 5 ಮತ್ತು 6ನೇ ಅಧ್ಯಾಯಗಳು. ಸ್ಥಳೀಯ ಸಭೆಯಲ್ಲಿನ ವಿವಿಧ ಗುಂಪುಗಳೊಂದಿಗೆ ಸಭೆಯ ಸಂಬಂಧ, 5ನೇ ಅಧ್ಯಾಯ. ವಿಶ್ವಾಸಿಗಳಿಗೂ ಇತರರಿಗೂ ಇರುವ ಸಂಬಂಧ, 6ನೇ ಅಧ್ಯಾಯ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಲ್ಲಿವರೆಗೆ ನಾವು ಪೌಲನು ತಿಮೋಥೆನಿಗೆ ಬರೆದ 1ನೇ ಪತ್ರಿಕೆಯ ಪೀಠಿಕೆಯ ಭಾಗವನ್ನು ನೋಡಿದೆವು. ಅನೇಕ ವಿಚಾರಗಳು ನಾವು ತಿಳಿದುಕೊಂಡೆವು. ದೇವರಿಗೆ ಮಹಿಮೆಯಾಗಲಿ. ನಾವು ಕೇಳಿದ್ದಕ್ಕೆ ವಿಧೇಯರಾಗಿ ಜೀವಿಸುವುದಕ್ಕಾಗಿ ದೇವರಾತ್ಮನ ಸಹಾಯವನ್ನು ಬೇಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಪ್ರಿಯ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನಿನ್ನ ವಾಕ್ಯದ ಮೂಲಕವಾಗಿ ಸ್ಥಳೀಯ ಸಭೆಯಲ್ಲಿ ನಿನ್ನವರಾಗಿ ಪಾಲುಗಾರರಾಗಿ ಮುಂದೆ ಸಾಗುವಂಥ ನಮಗೆ ನೀನು ತಿಳಿಯಪಡಿಸಿದಂಥ ಸತ್ಯಗಳಿಗಾಗಿ ಅನಂತ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ನಿನ್ನ ಸಭೆಯ ಅಂಗಗಳಾಗಿ ನಾವು ಇಲ್ಲಿ ಜೀವಿಸುವುದಕ್ಕೆ ಸಹಾಯ ಮಾಡು. ತಂದೆಯಾದ ದೇವರೇ, ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಕರುಣಿಸು. ಅವರವರು ಇರುವಂಥ ಸ್ಥಳದಲ್ಲಿ ನಿನ್ನ ವಾಕ್ಯಗಳ ಮೂಲಕ ನೀನು ಅವರ ಸಂಗಡ ಮಾತನಾಡು. ಅವರಿಗೆ ಸಮಾಧಾನವನ್ನು, ಬಿಡುಗಡೆಯನ್ನು, ಸಂತೋಷವನ್ನು, ಆರೋಗ್ಯವನ್ನು ಅನುಗ್ರಹಿಸಿಕೊಡು ಮತ್ತು ನಿತ್ಯ ಜೀವದ ನಿರೀಕ್ಷೆಯಲ್ಲಿ ನಿನ್ನ ವಾಕ್ಯ ಭರಿತರಾಗಿ ಜೀವಿಸುವುದಕ್ಕೆ ಸಹಾಯ ಮಾಡು. ನಿನ್ನ ಕೃಪೆ ಅವರೊಂದಿಗೆ ಯಾವಾಗಲಿರಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಇಂದಿನ ಅಧ್ಯಯನದಲ್ಲಿ ತಿಮೋಥೆನಿಗೆ ಬರೆದ 1ನೇ ಪತ್ರಿಕೆಯ ಪೀಠಿಕಾ ಭಾಗದಲ್ಲಿ ಬಹು ಅಮೂಲ್ಯವಾದ ವಿಷಯಗಳನ್ನು ತಿಳಿದುಕೊಂಡೆವು. ಸಭೆಯ ಆಚಾರಗಳು, ನಡವಳಿಕೆಗಳು ಆಂತರಿಕವಾಗಿಯೂ ಸರಿಯಾಗಿಯೂ ಹೊರಗಡೆ ಒಳ್ಳೆಯ ಕ್ರಿಯೆಗಳು ಕಂಡುಬರಬೇಕು ಎಂಬುದಾಗಿ ತಿಳಿದ ನಾವು ಕ್ರಿಸ್ತನ ಸಭೆಯ ಅಂಗಗಳಾಗಿರುವಾಗ ಪರಿಶುದ್ಧರು, ಸತ್ಯವಂತರು, ಒಳ್ಳೆಯತನದಿಂದ ತುಂಬಿದವರಾಗಿಯೂ ಜೀವಿಸೋಣ. ಪ್ರಿಯ ವೀಕ್ಷಕರೇ, ಇಂದು ನಾವು ಕಲಿತ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಬೆಳಕನ್ನು ನೀಡಿರುವಾಗ ಇತರರು ದೇವರ ಪ್ರೀತಿಯನ್ನು ಅರಿತುಕೊಳ್ಳಲು ಈ ಸೇವೆಯ ಅಭಿವೃದ್ಧಿಗಾಗಿ ಹಿಂದೆ 9845616412 ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ. ಮತ್ತೆ ಸಂಧಿಸೋಣ. ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು.